ಶ್ರೀ ಗುರುಭ್ಯೋ ನಮಃ. ತಲ್ಲಣಿಸದೆ ಸಿರಿ ವಲ್ಲಭನಲಿವನ ನಿಲ್ಲಿಸಿ ನಡೆವರಿಗೆಲ್ಲ ಜಯ. ಜನ್ಮ ನೀಡಿದ ತಾಯಿಗೆ ನಮಸ್ಕರಿಸಿ, ಆಧ್ಯಾತ್ಮಿಕ ಬಂಧುಗಳಾದ ನಿಮಗೆಲ್ಲ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸಿ, ಶ್ರಾವಣ ಮಾಸದಲ್ಲಿ ಬರುವ ಗೌರಿ ಪೂಜೆಗಳು, ಶ್ರಾವಣ ಮಾಸದಲ್ಲಿ 3 ಗೌರಿ ಪೂಜೆನ ಮಾಡಬೇಕು ಅಂತ ಹೇಳ್ತಾರೆ. ಮಾಡಿಕೊಂಡು ಬಂದ ಪರಂಪರೆ ಇದೆ, ಅದನ್ನು ನೋಡ್ತಾ ಹೋಗೋಣ ಅಂತ. ಶ್ರಾವಣ ಶುದ್ಧ ತದಿಗಿ ಸಂಪತ್ ಗೌರಿ ಅಂತ, ಅಂದರೆ ಶುಕ್ರವಾರ ಸಂಪತ್ ಶುಕ್ರವಾರ ಗೌರಿ ಅಂತ ಮಾಡ್ತಾರೆ. ಅದನ್ನೆಲ್ಲ ತದಿಗಿ ಮಾಡುವ ಗೌರಿ, ಒಂದೇ ದಿವಸದ ಪೂಜೆಯ ಗೌರಿ. ಇದನ್ನು ಎಲ್ಲ ಗೌರಿ ಪೂಜೆ ಹಾಗೆ ಷೋಡಶ ಉಪಚಾರದೊಂದಿಗೆ ಮಾಡುವಂತಹ ಗೌರಿ ಪೂಜೆ. ಎಲ್ಲವನ್ನು ಅಣಿ ಮಾಡ್ಕೋಬೇಕು. ಬೆಲ್ಲದಚ್ಚು ಮೇಲೊಂದು ಅರಿಶಿಣದ ಗೌರಿ ಅಥವಾ ಬೆಳ್ಳಿ ಗೌರಿ, ನಿಮ್ಮ ಅನುಕೂಲದ ಪ್ರಕಾರ ಮಣಿ ಮೇಲೆ ಅಕ್ಕಿ ಹಾಕಿ ತಟ್ಟೆ ಇಟ್ಟು ಎಲ್ಲವನ್ನು ಇದು ಮಾಡ್ಕೋಬೇಕು. ವಿಶೇಷವಾಗಿ ಕಮಲದ ಹೂವನ್ನು ಇದಕ್ಕೆ ಸಮರ್ಪಣೆ ಮಾಡೋದು. ಸುವಾಸನಾಯುಕ್ತ ಹೂಗಳೆಲ್ಲನೂ ಪೂಜಾ ಇದಕ್ಕೆ ಉಪಯೋಗಿಸ್ಬೇಕು. ಅದರೊಳಗೂ ಕಮಲದ ಹೂವು ವಿಶೇಷತೆ. ನೈವೇದ್ಯಕ್ಕೆ ತುಪ್ಪದಿಂದ ಮಾಡಿದ್ದು ಉಪಯೋಗಿಸ್ಬೇಕು. ವಿಶೇಷವಾಗಿ ತುಪ್ಪದಿಂದ ಮಾಡುವ ಪದಾರ್ಥಗಳು ಮೈಸೂರು ಪಾಕ್ ಇದೆ, ಬೇಸನ್ ಉಂಡೆ ಇದೆ, ಆಮೇಲೆ ಸತ್ಯನಾರಾಯಣ ಪಚಾರ ಸೀರಾ ಮಾಡ್ತೀವಲ್ಲ ಆ ಥರದ್ದಿದೆ. ತುಪ್ಪದಿಂದ ಮಾಡಿದ್ದನ್ನು ನೈವೇದ್ಯ ಮಾಡಬೇಕು. ಮತ್ತು ಅವರೆಕಾಳು ಶುಕ್ರ ಗ್ರಹಕ್ಕೆ ಅಭಿಮಾನಿ ಅಂತ ಕಾಳು ದಾನ ಕೊಡ್ತೀವಲ್ಲ, ಅಲ್ಲಿ ನೈವೇದ್ಯಕ್ಕೂ ಅವರೆಕಾಳು ಮಾಡಿಡಬೇಕು. ಮತ್ತು ದಾನವನ್ನು ಕೊಡಬೇಕು. ಈ ಗೌರಿ ಪೂಜೆಯ ವಿಶೇಷತೆ ಅದು. ನಾನು ಹೇಳ್ದಂಗೆ ಗೌರಿ ಪೂಜೆನ ಅವತ್ತು ಮಂಗಳ ಸ್ನಾನ ಮಾಡಿಕೊಂಡು ಅಲಂಕಾರಯುತರಾಗಿ ಎಲ್ಲ ಗೌರಿ ಪೂಜೆಗೆ ಅಣಿ ಮಾಡಿಕೊಂಡು ತದಿಗಿ ದಿವಸ ಸಾಂಗೋಪಾಂಗಿ ಎಲ್ಲ ಹಾಡುಗಳನ್ನು, ಸಾಂಪ್ರದಾಯಿಕ ಹಾಡುಗಳನ್ನೆಲ್ಲ ಹೇಳಿಕೊಂಡು ಪೂಜೆಯನ್ನು ಮಾಡಿ ಸುಮಂಗಲರಿಗೆ ಮಂಗಳ ದ್ರವ್ಯಗಳನ್ನು ಕೊಡಬೇಕು. ಇದು ಎಲ್ಲ ಪೂಜೆಯಲ್ಲೂ ಇದು ಒಂದು ರೂಢಿ ಮತ್ತು ಪರಂಪರೆ. ಅಂದರೆ ಇಷ್ಟೇ ಜನ ಕೊಡಬೇಕು, ಹೀಗೆ ಮಾಡಬೇಕು ಅನ್ನೋದೇನಿಲ್ಲ. ಇದರದ್ದು ವಿಶೇಷತೆ ಅಂತಂದರೆ ಸಂಪತ್ತು ಲೌಕಿಕವಾದ ಧನ ಧಾನ್ಯ, ಮನೆ, ಬಂಗಾರ, ಇದೆಲ್ಲ ಸಂಪತ್ತು. ಜ್ಞಾನ ಸಂಪತ್ತಿಗೂ ಈ ಸಂಪತ್ತು ಗೌರಿ ಪೂಜೆನ ಮಾಡಬೇಕು. ಸಂತಾನ ಸಂಪತ್ತು ಎಲ್ಲವೂ ಒಂದೊಂದು ಸಂಪತ್ತೇನೇನೆ, ಜ್ಞಾನ ಸಂಪತ್ತು. ಹೀಗೆ ಯಾರಿಗೆ ಯಾವ ಸಂಪತ್ತಿನ ಅಪೇಕ್ಷೆ ಇದೆಯೋ ಆ ಫಲವನ್ನು ಬೇಡಿ ಈ ಗೌರಿ ಪೂಜೆಯನ್ನು ಮಾಡಬೇಕು. ಗೌರಿ ಪೂಜೆ ಎಲ್ಲ ಮುಗಿದ ಮೇಲೆ ಉತ್ತರ ಪೂಜೆಯನ್ನು ಮಾಡಿ ಒಬ್ಬಳು ಸುಹಾಸಿನಿಗೆ ದಾನವನ್ನು ಕೊಟ್ಟು ನೈವೇದ್ಯಕ್ಕೆ ನಾನು 2 ವಿಶೇಷತೆಯನ್ನು ಹೇಳಿದೆ. ಆರತಿ ಮಾಡಿ ಪರಿಪೂರ್ಣವಾದ ಗೌರಿ ಪೂಜೆಯನ್ನು ಮಾಡಬೇಕು. ಶ್ರಾವಣ ಮಾಸದಲ್ಲಿ ಶ್ರಾವಣ ತದಿಗೆ ಮಾಡುವ ಗೌರಿ ಪೂಜೆ ಇದು. ಮತ್ತು ಇನ್ನೊಂದು ವಿಶೇಷ, ಎಲ್ಲರಿಗೂ ಗೊತ್ತಿರುವಂಥದ್ದು, ಪ್ರಸಿದ್ಧಿಯಲ್ಲಿರುವಂಥದ್ದು ಮಂಗಳಗೌರಿ ಪೂಜೆ. ನೋಡಿ, ಎಲ್ಲ 5 ವರ್ಷದ ಕೋರ್ಸು, ಪಾಂಚವಾರ್ಷಿಕ ಯೋಜನೆ ಅಂತ ನಮ್ಮ ಸರ್ಕಾರ ಈ 5 ವರ್ಷಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ, ಹಿಂದೆ ನಮ್ಮ ಪರಂಪರೆಯಲ್ಲೆಲ್ಲನೂ ಮದುವೆ ಆದಾಗ 5 ವರ್ಷ ಮಂಗಳಗೌರಿ ಪೂಜೆ, ಚೈತ್ರ ಮಾಸದ ಕಾಲು ತೊಳೆಯೋದು 5 ವರ್ಷ, ಹೀಗೆ 5 ವರ್ಷದ ಎಷ್ಟೊಂದು ಕೋರ್ಸ್ಗಳನ್ನು ಕೊಟ್ಟಿದ್ದರು. ಹಾಗೆ ಗೋಪದ್ಮ ಹಾಕೋದು 5 ವರ್ಷ, ಹೀಗೆಲ್ಲ ಇತ್ತಲ್ವ. ಆ ಪೈಕಿ ಮಂಗಳಗೌರಿ ಪೂಜೆನೂ ಒಂದು. ಇದು ಸಾಮಾನ್ಯವಾಗಿ ಎಲ್ಲ ಕಡೆನೂ ಇದು ಇರೋದರಿಂದ, ಪರಿಚಯದಲ್ಲಿರೋದ್ರಿಂದ ಅದು ಬೆಳ್ಳಿ ಮಂಗಳಗೌರಿನ ಮದುವೆಯಲ್ಲಿ ಕೊಟ್ಟಿರ್ತಾರೆ. ಅದನ್ನೇ ಇಟ್ಕೊಂಡು ಇಲ್ಲಿ 16ರ ಸಂಖ್ಯೆ ವಿಶೇಷ. ಇದನ್ನು ಮಂಗಳಗೌರಿ ಪೂಜೆ 2 ರೀತಿಯಲ್ಲಿ ಆಚರಣೆ ಇದರೊಳಗಿದೆ, ಚಾಲ್ತಿಯೊಳಗಿದೆ. ಒಂದು, ಮನೆಯ ಹಿರಿಮುತ್ತೈದೆಯರು ಅನುಭವಸ್ಥರು ಕೂತ್ಕೊಂಡು ಮದುವೆ ಆದ ಹೆಣ್ಮಕ್ಳ ಜೊತೆಗೆ ಇಂದ ಪೂಜೆ ಮಾಡಿಸ್ತಾರೆ. ಕಥೆ ಇದೆ, ಮಂಗಳಗೌರಿ ಕಥೆ ಇದೆ, ಸಾಂಗವಾಗಿ ಪೂಜೆ ಮಾಡಿಸ್ತಾರೆ. ಇಲ್ಲದ್ರೆ ಪುರೋಹಿತರನ್ನು ಕರೆಸಿ ಪುರೋಹಿತರಿಂದನೂ ಮಾಡಿಸುವ ಪದ್ಧತಿಯೂ ಇದೆ. 2 ಥರದ ಪರಂಪರೆ ಇದೆ, ಅವರವರ ಅನುಕೂಲ ಮತ್ತು ಬಂದಂಗೆ ಅಂತ. ಇದು ಈ ಮಂಗಳಗೌರಿಯ ತಟ್ಟೆನಲ್ಲಿ ಇಟ್ಕೊಳ್ತೀವಲ್ಲ, ಅದಕ್ಕೆ 5 ಕಣದ ರೀತಿಯಲ್ಲಿ ಮಡಿಚಿ 5 ಕಡೆ ಇಡಬೇಕು ಅನ್ನೋದು ಒಂದು ವಿಶೇಷತೆ. ಮತ್ತು 16 ಸಂಖ್ಯೆ, 16 ವಿಳೆಯದೆಲೆ, 16 ಅಡಿಕೆ, ಒಂದು ಕೊಬ್ಬರಿ ಬಟ್ಲದಲ್ಲಿ ಅಡಿಕೆ ಹಾಕಿ ವಿಳೆಯದೆಲೆಯ ಕೆಳಗೆ ಗೌರಿಯ ಆ ಕಡೆ ಒಂದು ಈ ಕಡೆ ಒಂದು ಇಡಬೇಕು. ಇನ್ನು 16 ದೀಪ, ತಂಬಿಟ್ಟಿನ ದೀಪ ಮಾಡ್ಕೋಬೇಕು. ತಂಬಿಟ್ಟಿನ ದೀಪ ಇದು ಎಲ್ಲರಿಗೂ ಆಚರಣೆ ಹೇಳಿದ್ರೆ, ವಿವರವಾಗಿ ಹೇಳೋದೇನು ಬೇಕಾಗಿಲ್ಲ. ಕೆಲವೊಬ್ಬರು ಗೋಧಿ ಹಿಟ್ಟಿಂದ ಮಾಡ್ತಾರೆ, ಕೆಲವೊಬ್ಬರು ಅಕ್ಕಿ ಹಿಟ್ಟಿಂದ ಮಾಡ್ತಾರೆ. ಅದು ಒಂದು ತಂಬಿಟ್ಟಿನ ಇದು, ಅದು ಬಹಳ ಇದು. ತಂಬಿಟ್ಟಿನ ಆರತಿ, ತಂಬಿಟ್ಟಿನ ನೈವೇದ್ಯನೂ ಮಾಡಬೇಕು, ಆರತಿನೂ ಮಾಡಬೇಕು. ಈ ಎಲ್ಲವನ್ನು ತಂಬಿಟ್ಟು ಆರತಿ ಮಾಡಿಕೊಂಡು ಎಲ್ಲ ಸಾಂಗವಾಗಿ ಪೂಜೆ ಮಾಡಿಕೊಂಡು ಮಂಗಳಗೌರಿ ಕಥೆ ಹೇಳಿಕೊಂಡು, ಮಂಗಳಗೌರಿ ದಾರ ಕಟ್ಕೊಳ್ಳೋರು ಇದ್ದಾರೆ. ಆಯಾ ಪುರೋಹಿತರಿಂದ ಅವರವರ ಸಂಪ್ರದಾಯ ಪ್ರಕಾರ, ಯಾಕಂದರೆ ಸಂಪ್ರದಾಯ ತುಂಬ ವಿಭಿನ್ನವಾಗಿರೋದ್ರಿಂದ ಗಣಪತಿ ಪೂಜೆಯಿಂದ ಆರಂಭ ಮಾಡಿ, ಇನ್ನೂ ಒಂದು ವಿಶೇಷ ಭಾಳ ಅಂದರೆ ಮಂಗಳಗೌರಿ ಕಾಡಿಗೆ ಹಿಡಿಯೋದು. ಎಲ್ಲ ಆರತಿ ಮಾಡಿ ಇಟ್ಟಾದಮೇಲೆ ಒಂದು ಮುಚ್ಚಕಾಯಿ ಅಥವಾ ಚಾಕು, ಕಬ್ಬಿಣದ್ದು ವಿಶೇಷ, ಅದನ್ನು
ಕಣ್ಕಪ್ಪು ಈ 16 ಆರತಿ ಮಾಡಿ ಇಟ್ಟಿರ್ತೀವಲ್ಲ, ಕತೆ ಓದ್ಕೊಂಡು ಆ ಕಣ್ಕಪ್ಪು ಹಿಡಿಬೇಕು. ಕಣ್ಕಪ್ಪನ್ನು ಮತ್ತು ಗೌರಿಗೂ ಕೊಟ್ಟು ಆರತಿ ಮಾಡಿ ಬಂದು ಮುತ್ತೈದೆಯರಿಗೆ ಕೊಟ್ಟು, ಈ ಕಣ್ಕಪ್ಪನ್ನು ಮನೆ ಮನೆಗೆ ಮಂಗಳಗೌರಿ ಪೂಜೆ ಮಾಡಿದ ಹುಡುಗರಿದ್ದ ಮನೆಗೆ ಹೋಗಿ ಕಪ್ಪಿಸ್ಕೊಂಡು ಹಚ್ಕೊಂಬರುವಂಥ ಒಂದು ಸಂಪ್ರದಾಯ. ಅದಕ್ಕಷ್ಟು ಮಹತ್ವ ಇದೆ ಮುತ್ತೈದೆಯರಿಗೆ ಅಂತ. ಈ ಕಪ್ಪು ಹಿಡಿದು ಮತ್ತು ಬೇರೆ ಮಂಗಳಗೌರಿ ಪೂಜೆ ಆದಮೇಲೆ ಹಿರಿಯರಿಗೆ ನಮಸ್ಕಾರ ಮಾಡೋದು, ಮತ್ತು ಆಶೀರ್ವಾದ ತಗೊಳ್ಳೋದು. ಮತ್ತು ಮಂಗಳಗೌರಿ ತಾಯಿ ಬಾಗಿಣ ಅಂತ ಒಂದು ವಿಶೇಷತೆ ಇದೆ. ಒಬ್ಬೊಬ್ಬರು ಪ್ರತಿ ವರ್ಷ ಒಂದೊಂದು ತಾಯಿ ಬಾಗಿಣ ಮರದ ಬಾಗಿಣ ಕೊಟ್ಟು 5ನೇ ವರ್ಷ ವಿಶೇಷವಾಗಿ ಉದ್ಯಾಪನೆ ಅಂತ ವಿಶೇಷವಾಗಿ ಮಾಡ್ತಾರೆ. ಒಂದು ಕಂಚಿನ ಪಾತ್ರೆಯಲ್ಲಿ ಕಥೆನಲ್ಲಿ ಬರುತ್ತೆ. ಅದೇ ರೀತಿಯಲ್ಲೇ ನಾವು ಎಲ್ಲ ಆಚರಣೆ ಮಾಡೋದು. ಅದಕ್ಕೆ ಒಳಗೆಲ್ಲ ಪದಾರ್ಥಗಳನ್ನು ಹಾಕಿ ಮೇಲೆ ಒಂದು ಕುಬ್ಸದ ಕಣವನ್ನು ಕಟ್ಟಿ ತಾಯಿ ತಂದು ಬಂದು ಹಾಕಿ ಮಾಡೋದು. ಕಥೆಯ ಅನುಸಾರವಾಗಿನ ಮಂಗಳಗೌರಿ ಪೂಜೆ ಮಾಡುವುದು ವಾಡಿಕೆಯಲ್ಲಿರುವಂಥದ್ದು. ಇದನ್ನು 5 ವರ್ಷ ಮಂಗಳಗೌರಿ ಪೂಜೆ ಮಾಡೋಂಥದ್ದು. ಇದು ಶ್ರಾವಣ ಮಾಸದಲ್ಲಿ ಬರುವ 2ನೇ ಗೌರಿ ಪೂಜೆ. ಇನ್ನು ಮೂರನೇದ್ದು ಫಲಗೌರಿ ಅಂತ ಶ್ರಾವಣ ಅಮಾವಾಸ್ಯೆ ಮಾಡ್ತಾರೆ. ಇದು ಬಹಳ ವಿಶೇಷವಾಗಿ ವೈಶ್ಯರು, ಅವರಲ್ಲಿ ಶೆಟ್ಟರು ಅಂತ ಹೇಳ್ತೀವಲ್ಲ, ವೈಶ್ಯರಲ್ಲಿ ಬಹಳ ಪ್ರಸಿದ್ಧವಾಗಿ ಉಳ್ಕೊಂಡು ಬಂದಿದ್ದೆ. ಇವಾಗಲೂ ಅವ್ರು ಮಾಡ್ತಾರೆ, ನಮ್ಮವರು ಮಾಡ್ತಾರೆ. ಆಯಾ ಕಾಲ ಮತ್ತು ಅವರವ್ರ ಸಂಪ್ರದಾಯ, ಆಯಾ ಪರಂಪರೆ ಹಾಗೆ ಮಾಡ್ತಾರೆ. ಇದು ಅಮಾವಾಸ್ಯೆದು ಫಲಗೌರಿ ನೋಡಿ, ಅದು ಹೆಸರೇ ಹೇಳುತ್ತೆ ಫಲಗೌರಿ ಅಂತ. ಫಲ ಅಂದರೆ ಮದುವೆ ಆದ ಹೊಸರಲ್ಲಿ ಮಾಡೋದು ಅಂದಾಗ ನಮಗೆ ಮಕ್ಕಳ ಫಲ ಅಂತ ಅನ್ನೋದು ಗೊತ್ತಾಗೋಗ್ಬಿಡುತ್ತೆ. ಅದರದ್ದು ವಿಶೇಷ ಫಲ. ಅದಲ್ಲದೆ ಬೇರೆ ಬೇರೆ ಯಾರ್ಯಾರಿಗೆ ಯಾವ ಫಲ ಬೇಕು, ಆಗಿರೋ ಮಕ್ಕಳು ಆರಾಮಾಗಿರಬೇಕು, ಸುಖವಾಗಿರಬೇಕು, ವಿದ್ಯಾ ಜ್ಞಾನ ಎಲ್ಲ ಬರಬೇಕು, ಈ ಒಂದು ಉದ್ದೇಶದಿಂದ ನಾನು ಆ ಫಲಗೌರಿನ 5 ವರ್ಷ ಮಾಡಬೇಕು. ಜೀವನ ಪರ್ಯಂತ ಮಾಡುವುದನ್ನು ಫಲ ನಮಗೆ ಜೀವನ ಪರ್ಯಂತ ಬೇಕೇ ಬೇಕು. ಇದಿಲ್ಲ ಅದು ಅದಿಲ್ಲ, ಇದು ನಮ್ಮ ಬೇಡಿಕೆಗಳಿದ್ದೇ ಇರುತ್ತೆ. ಆದ್ದರಿಂದ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. 5 ವರ್ಷ 6 ವರ್ಷನೂ ಮಾಡಬಹುದು. ಇನ್ನು ಈ ಫಲಗೌರಿ ಪೂಜೆ ಒಳಗೆ ಕಲಶ ಕನ್ನಡಿ ಎಲ್ಲ ಇಟ್ಕೊಂಡು ಆ ಒಂದು ಕಲಶದ ಮೇಲೆ ಹಣ್ಣನ್ನು ಇಡಬೇಕು. ಕೆಲವರು ಹೇಳ್ತಾರೆ ದಾಳಿಂಬೆ ಹಣ್ಣು ಇಡಬೇಕು, ಯಾಕೆಂದರೆ ಫಲ ಅಂತಂದರೆ ಮಕ್ಕಳು ಸಂತಾನ ಅಂತೀವಿ, ತುಂಬ ಬೀಜಗಳಿರುತ್ತೆ ಹಾಗೆ ಅಂತ. ಆ ಮೋಸಂಬಿನೂ ಇಟ್ಕೋಬೋದು, ದಾಳಿಂಬೆನೂ ಇಟ್ಕೋಬೋದು, ಯಾವುದು ಬೇಕೋ ಆ ಹಣ್ಣನ್ನು ಆ ಕಳಶದ ಮೇಲೆ ಇಟ್ಟು ಇದನ್ನು ಪೂಜೆ ಮಾಡಿಕೊಂಡು ಹೋಗಬೇಕು. ಇದಕ್ಕೆ ನೈವೇದ್ಯ ಆದಷ್ಟು ಕರಿಗಡುಬು ಮಾಡಬೇಕು ಅಂತ. ಕರಿಗಡುಬು ನೈವೇದ್ಯ ಮಾಡೋದು ಬಹಳ ವಿಶೇಷತೆ ಈ ಅಮಾವಾಸ್ಯೆ ಫಲಗೌರಿಗೆ. ಮತ್ತು ಚಿತ್ರಾನ್ನ, ಹರಿದ್ರಾನ್ನ ಅಂತ ಹೇಳ್ತೀವಲ್ಲ, ಆ ಚಿತ್ರಾನ್ನ, ಕೋಸಂಬರಿ, ಪಾನಕ, ಫಲಗಳು ಎಲ್ಲ ಮಾಡಿ, ಈ ಪೂಜೆನೂ ಒಂದೇ ದಿವಸದ ಪೂಜೆ. ಅವತ್ತೇ ಅಮಾವಾಸ್ಯೆ ಪೂಜೆ ಮಾಡಿ ಮಂಗಳ ದ್ರವ್ಯಗಳನ್ನು ಮುತ್ತೈದೆಯರಿಗೆ ಕೊಟ್ಟು ಅವತ್ತನ್ನೇ ಈ ಪೂಜೆ ಮುಗಿಸ್ಕೊಳ್ಳೋದು. ಈ ಮಂಗಳಗೌರಿ ಪೂಜೆನೂ ಅವತ್ತೇ ಮಾಡಿ ಅವತ್ತೇ ತೆಗೆಯಲ್ಲ, ಮಾರನೇ ದಿವಸ ಬುಧವಾರ ಮಾಡ್ತೀವಿ, ಮತ್ತು ಮುಂದಿನ ಮಂಗಳವಾರ ಇಟ್ಟು ಪೂಜೆ ಮಾಡ್ತೀವಿ. ಇದು ಶ್ರಾವಣ ಮಾಸದಲ್ಲಿ ಬರುವ 3 ಗೌರಿಗಳ ಪೂಜೆ ಆಯ್ತಿದು. ಒಂದು ತದಿಗಿ ಪೂಜೆ, ಪ್ರತಿ ಒಂದು ಸರಿ 4 ಮಂಗಳವಾರ ಬರುತ್ತೆ, ಒಂದು ಸರಿ 5 ಮಂಗಳವಾರ ಬರುತ್ತೆ. ಆ ಬಂದದ್ದನ್ನು ನೋಡಿಕೊಂಡು ಅಷ್ಟು ಮಂಗಳಗೌರಿ ಪೂಜೆ, ಮತ್ತು ಅಮಾವಾಸ್ಯೆ ಫಲಗೌರಿ ಪೂಜೆ. ಇದು ಬಿಟ್ಟು ಸಂಪತ್ ಶುಕ್ರವಾರದ ಗೌರಿ ಅಂತ ಹೇಳಿ ಕಳಶ ಇಟ್ಟು ಅಥವಾ ಮಡಿಕೆ ಇಟ್ಟು ಉತ್ತರ ಭಾರತದ ಕಡೆ ಹೀಗೆಲ್ಲ ಬೇರೆ 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 ಅವರವರ ಸಂಪ್ರದಾಯ ಪ್ರಕಾರ ಶ್ರಾವಣ ಮಾಸ ಅಂದ್ರೆ ಹಬ್ಬದ ಒಂದು ಇದು ಪರ್ವಕಾಲ. ದಿನಾನೂ ಹಬ್ಬ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ, ಬುಧವಾರ, ಮತ್ತು ಬೃಹಸ್ಪತಿ ಇದು ಅಂತ ಇರುತ್ತೆ. ನಾಗರ ಪಂಚಮಿ ಬರುತ್ತೆ, ಗೋಕುಲಾಷ್ಟಮಿ ಬರುತ್ತೆ. ಅದು ಹೇಳ್ತಾ ಹೋದರೆ ನಿತ್ಯವೂ ಶ್ರಾವಣ ಮಾಸದಲ್ಲಿ ಪೂಜೆ, ಗೌರಿ, ಸಂಭ್ರಮ, ಹಬ್ಬ, ಹೆಣ್ಣು ಮಕ್ಕಳು ಮೊದಲೇ ವರ್ಷದ ಮನೆಗೆ ಬರೋರು, ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಶ್ರಾವಣ ಬಹಳ ಸಂಭ್ರಮದ ಮಾಸ. ಶ್ರಾವಣ ಮಾಸ ಇದು ಪ್ರಕೃತಿನೂ ಹಸಿರಿನಿಂದ ತುಂಬಿರುತ್ತೆ. ಹೀಗೆ ಮಾಸ ಗೌರಿಯ ಬಗ್ಗೆ ನಾವು ತಿಳಿತಾ ಬಂದಿದ್ದರಲ್ಲಿ ಈಗ ಈ ಶ್ರಾವಣ ಮಾಸದ ಗೌರಿಯ ಬಗ್ಗೆ ಸಂಕ್ಷಿಪ್ತವಾಗಿ ಮತ್ತು ವಿವರವಾಗಿ ಮಾಡುವವರಿಗೆ, ಅನುಭವಸ್ಥರಿಗೆ ಇಷ್ಟು ವಿಷಯ ತಗೊಂಡು ಅದನ್ನು ವಿವರಣವಾಗಿ ತಮ್ಮ ತಮ್ಮ ಅನುಕೂಲದ ಪ್ರಕಾರ, ತಮ್ಮ ಇದ್ರ ಪ್ರಕಾರ. ಮತ್ತು ಇನ್ನೊಂದನ್ನು ಹೇಳಬೇಕು ಅಂದರೆ ಫಲಗೌರಿ ಅಂತಂದಾಗ ನಾವು ಸಂತಾನ ಗೌರಿ ಅಂತ ಹೇಳಿದಾಗ ಆ ಫಲ ಏನು ಇಟ್ಟಿರ್ತೀರಲ್ಲ ಅದನ್ನು ದಂಪತಿಗಳು ಅವತ್ತಿನ ದಿವಸ ಸೇವನೆ ಮಾಡಬೇಕು. ಅದು ಬಹಳ ವಿಶೇಷ. ಫಲಕ್ಕೆ ಸಂತಾನ ಫಲ ಮಕ್ಕಳಿಗೆ ಇದಕ್ಕೆ ಅಂತ ಅದನ್ನು ಒಂದು ಗಮನದಲ್ಲಿ ಇಟ್ಕೋಬೇಕು. ಫಲಗೌರಿ ಅಮಾವಾಸ್ಯೆ ಮಾಡೋದನ್ನು, ಆ ಫಲನ ದಂಪತಿಗಳಿಬ್ಬರು ಸ್ವೀಕಾರ ಮಾಡಬೇಕು ಅಂತ ಇಷ್ಟು ವಿಷಯಗಳನ್ನು ತಿಳಿಸಿದ್ದೀನಿ. ಇನ್ನೂ ನಿಮಗೆ ಸುತ್ತಮುತ್ತ ತಿಳಿಸೋಂಥವ್ರಿದ್ದರೆ ಅವರಿಂದನೂ ತಿಳ್ಕೊಂಡು ನಿಮ್ಮ ಪೂಜೆಯನ್ನು ಸುಸಂಪನ್ನವಾಗಿ ಮಾಡಬೇಕು ಅಂತ ಹೇಳ್ತಾ, ನಾನು ಹಿರಿಯರಿಂದ ಕಮಲಮ್ಮ ಅವರು ಅಂಥೇಳಿ ಕೇಳಿ ಮತ್ತು ನಾವು ಆಚರಿಸೋದನ್ನು ಸೇರಿಸಿ ಇದನ್ನು ನಿಮಗೆ ತಿಳಿಸಿದ್ದೀನಿ. ಶ್ರಾವಣ ಮಾಸದ ಗೌರಿ ಪೂಜೆಯ ಇದು ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು.